ಜಿಮೇಲ್ ಬಳಕೆದಾರರಿಗೆ ಬಂಪರ್ ನ್ಯೂಸ್ ಸಿಕ್ಕಿದೆ ಇದೀಗ. ಪ್ರೈಮರಿ ಇಮೇಲ್ ಐಡಿ ಚೇಂಜ್ ಮಾಡಲು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸರ್ಚ್ ಇಂಜಿನ್ ದೈತ್ಯ ಗೂಗಲ್ ಸೇವೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಿದೆ ನೋಡಿ. ಜಿಮೇಲ್ ಬಳಕೆದಾರರಿಗೆ ಬಂಪರ್ ನ್ಯೂಸ್. ಪ್ರೈಮರಿ ಇಮೇಲ್ ಐಡಿ ಚೇಂಜ್ ಮಾಡಲು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸರ್ಚ್ ಇಂಜಿನ್ ದೈತ್ಯ ಗೂಗಲ್ ಸೇವೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ. ಪ್ರಾಥಮಿಕ ಇಮೇಲ್ ವಿಳಾಸ ಬದಲಾಯಿಸಲಾಗದು ಎಂಬ ಕಠಿಣ ನಿಯಮಕ್ಕೆ ಇತಿಶ್ರೀ. ಇನ್ನು ಮುಂದೆ ಬಳಕೆದಾರರು ತಮ್ಮ ಹಳೆಯ ಐಡಿಯನ್ನ ಬದಲಿಸಬಹುದು. ಬಳಕೆದಾರರಿಗೆ ಹೊಸ ಐಡಿ ಹೊಂದುವ ಆಯ್ಕೆಯನ್ನ ನೀಡಲಿದೆ ಗೂಗಲ್. ಹಳೆಯ ಐಡಿಯಲ್ಲೇ ನೀವು ಇಂದಿಗೂ ಸಿಲುಕಿಕೊಳ್ಳುವ ಅನಿವಾರ್ಯತೆ ಇಲ್ಲ. ಹಿಂದೆ ಅನೇಕರು ತಮಾಷೆಯ ವಿಚಿತ್ರ ಹೆಸರು ಬಳಸಿ ಮೇಲ್ ಐಡಿ ಮಾಡಿಕೊಂಡಿದ್ರು. ಅಂತಹ ಐಡಿಗಳಿಗೆ ಇಂದು ನೀವು ಗುಡ್ ಬೈ ಹೇಳುವ ಸಮಯ ಬಂದಿದೆ. ಇನ್ನು ಮುಂದೆ ಬಳಕೆದಾರರು ತಮ್ಮ ಗೂಗಲ್ ಅಕೌಂಟ್ ಸೆಟ್ಟಿಂಗ್ಸ್ಗೆ ಹೋಗಿ ಬದಲಾಯಿಸಿಕೊಳ್ಳಬಹುದು. ನಿಮಗೆ ಬೇಕಾದ ಹೆಸರು ಮತ್ತು ಇಮೇಲ್ ಅನ್ನ ಬಳಸಿ ಸೈನ್ ಮಾಡ್ಕೊಳ್ಬಹುದು. ಆದಾಗ್ಯೂ ನೀವೇನಾದ್ರೂ ಹೊಸ ಮೇಲ್ ಐಡಿ ಆರಿಸಿಕೊಂಡ್ರು ನಿಮ್ಮ ಹಳೆಯ ಐಡಿ ಡಿಲೀಟ್ ಆಗಲ್ಲ. ಅದು ಸಹಿತ ಹಾಗೆ ರೀತಿ ಆಪ್ಷನಲ್ ಆಗಿರುತ್ತೆ. ಹಳೆಯ ಮತ್ತು ಹೊಸ ಎರಡು ಐಡಿಗಳನ್ನ ಬಳಸಿ ನಿಮ್ಮ ಖಾತೆಗೆ ಲಾಗಿನ್ ಮಾಡಬಹುದು. ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಈಗಾಗಲೇ ನೋಡಿ, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರ್ಬೋದು ಅಥವಾ ಬೇರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈಗ ಯಾವ ರೀತಿಯಾಗಿ ಆಪ್ಷನ್ ಇದಾವೆ ಅಂದ್ರೆ ಇಮೇಲ್ಗಳನ್ನ ನಾವು ಚೇಂಜ್ ಮಾಡ್ಕೋಬೋದಿತ್ತು. ಯಾವ ಇಮೇಲ್ ಬೇಕೋ ಅದನ್ನ ನಾವು ಹಾಕೋಬೋದಿತ್ತು ಅಂದ್ರೆ ಜಿಮೇಲ್ ಅನ್ನ. ಈಗ ಜಿಮೇಲ್ ಅಲ್ಲಿನೇ ಹೋಗಿ ಪ್ರೈಮರ್ ಅಕೌಂಟ್ ಏನಿರುತ್ತೆ ಅಲ್ಲಿ ಜಿಮೇಲ್ ಐಡಿಯನ್ನ ನಾವು ಏನ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ಬದಲಾಯಿಸುವಂತ ಆಪ್ಷನ್ ಇರಲಿಲ್ಲ. ಬಟ್ ಈಗ ಆಪ್ಷನ್ ಅನ್ನ ಕೊಡ್ತಾ ಇದೆ ಗೂಗಲ್. ಬದಲಾಯಿಸಿಕೊಳ್ಬಹುದು. ನೀವೇನು ಮೇಲ್ ಐಡಿಯನ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ಜಿಮೇಲ್ ಐಡಿಯನ್ನ, ಅದನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಅಂದ್ರೆ ಅಕೌಂಟ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತ ಆಪ್ಷನ್ಸ್ ಅನ್ನ ಇದೀಗ ಒದಗಿಸಿಕೊಟ್ಟಿದೆ ಗೂಗಲ್. ಇದರಿಂದ ಎಷ್ಟೋ ಜನಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಬೇರೆ ಬೇರೆ ಅಕೌಂಟ್ಸ್ಗಳನ್ನ ಅಲ್ಲಿ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾ ಇರ್ತಾರೆ, ಅಥವಾ ಇನ್ನಿತರ ಏನೋ ಕೆಲವೊಂದಿಷ್ಟು ಸಮಸ್ಯೆಗಳು, ಅಥವಾ ಬೇರೆ ಬೇರೆ ಹೆಸರಿಂದ ಒಂದು ಗೂಗಲ್ ಅಕೌಂಟನ್ನು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ತಂದು ಒಡ್ತಾ ಇತ್ತು. ಬಟ್ ಇವಾಗ ನೋಡಿ ಆಪ್ಷನ್ಸ್ ಇದೆ, ಆಪ್ಷನಲ್ ಆಗಿ ಬಳಕೆ ಮಾಡ್ಕೊಳ್ಬೋದು. ಹಾಗಂತ ಹಳೆಯ ಅಕೌಂಟ್ ಡಿಲೀಟ್ ಆಗಿಬಿಡುತ್ತಾ ಅಂತ ಅಂದ್ರೆ ನೋ, ಅದು ಕೂಡ ಇರುತ್ತೆ. ಆಪ್ಷನಲ್ ಆಗಿ ನೀವು ಬಳಕೆ ಮಾಡ್ಕೋಬಹುದು ಅನ್ನುವಂಥ ಆಪ್ಷನ್ ಅನ್ನ ಇದೀಗ ಗೂಗಲ್ ಕೊಟ್ಟಿದೆ.